ಧನಾತ್ಮಕ ಸಮರ್ಥನೆಗಳೆಂದರೆ ಏನು? ಅವು ನಮಗೆ ಹೇಗೆ ಸಹಾಯ ಮಾಡುತ್ತವೆ? ನಮ್ಮ ಮನಸ್ಸನ್ನು ಬದಲಾಯಿಸಲು, ನಮ್ಮ ಮನಸ್ಸನ್ನು ಸ್ವಪ್ರೀತಿ ಮತ್ತು ಗೆಲುವಿನ ಕಡೆಗೆ ಹೇಗೆ ಅದು ಕೊಂಡೋಗುತ್ತದೆ ಎಂಬುದನ್ನು ನಾವು ನೋಡುವ. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಡಾಕ್ಟರ್ ಸಲೀನ್ ಸೈಕಾಲಜಿ. ನಾನು ಹೇಳಿದ ಹಾಗೆ ನಮಗೆ ಧನಾತ್ಮಕ ಮನಸ್ಸು ಮತ್ತು ಜಯಗಳಿಸುವ ಮನಸ್ಸು ಬೇಕು. ಆದರೆ ಮೊದಲು ನಮಗೆ ಆತ್ಮವಿಶ್ವಾಸ ಮತ್ತು ಆತ್ಮಗೌರವವಿರಬೇಕು. ಇದನ್ನು ನಾವು ಹೇಗೆ ಗಳಿಸುವುದು ಎಂಬುದನ್ನು ನೋಡುವ. ಸಾಮರ್ಥ್ಯಗಳ ದೃಢೀಕರಣ ಒಂದು ಶಕ್ತಿಯುತವಾದ ಚಿಕಿತ್ಸೆ. ನಿಮ್ಮ ಮನಸ್ಸನ್ನು ಧನಾತ್ಮಕ ಕಡೆಗೆ ಬದಲಾಯಿಸುತ್ತದೆ. ಸಾಮರ್ಥ್ಯಗಳ ದೃಢೀಕರಣ ಬಹಳ ಮುಖ್ಯವಾಗಿದೆ. ಇದನ್ನು ನಾವು ಇಂಗ್ಲಿಷ್ನಲ್ಲಿ ಪಾಸಿಟಿವ್ ಎಫರ್ಮೇಷನ್ಸ್ ಹೇಳ್ತೇವೆ. ಈ ಸಾಮರ್ಥ್ಯಗಳ ದೃಢೀಕರಣ ಎಂದರೆ ನನಗೆ ಒಂದು ಘಟನೆ ನೆನಪಿಗೆ ಬರ್ತದೆ. ನಾನು ನನ್ನ ಹಾಬಿಗಾಗಿ ವೆಸ್ಟರ್ನ್ ಮ್ಯೂಸಿಕ್ ಕಲಿಸ್ತೀನಿ ಹಾಗೂ ಕೀಬೋರ್ಡ್ ಕಲಿಸ್ತೀನಿ ಕೆಲವು ಮಕ್ಕಳಿಗೆ. ಆ ಮಕ್ಕಳನ್ನು ನಾನು ಎಕ್ಸಾಮಿಗೆ ಕರ್ಕೊಂಡು ಹೋಗಿದ್ದೆ, ಎಕ್ಸಾಮ್ ಸೆಂಟ್ರಿಗೆ. ಅಲ್ಲಿ ಏನಾಯ್ತು ಹೇಳಿದರೆ, ಒಬ್ಬಳು ಹುಡುಗಿ, ಆ ಸ್ಟೂಡೆಂಟ್ ಭಾಳ ಚೆಲುವಾಗಿ ಅವಳು ಕೀಬೋರ್ಡ್ ಪ್ಲೇ ಮಾಡಿದ್ಲು. ಹಾಗೆ ಇನ್ನೊಂದು ಮ್ಯೂಸಿಕ್ ಸೆಂಟ್ರಿಂದ ಒಬ್ಬರು ಟೀಚರ್ ಇದ್ದರು. ಅವರು ನಾವು ಮಾತಾಡುವಾಗ ಹೇಳಿದೆ, ಅವಳು ನನ್ನ ಹತ್ರ ಬರುವಾಗ ಹೇಳಿದೆ, ಇವಳು ಭಾಳ ಚೆನ್ನಾಗಿ ಮ್ಯೂಸಿಕ್ ಬಾರಿಸ್ತಾಳೆ, ಇವತ್ತು ಕೂಡ ಚೆನ್ನಾಗಿ ಮಾಡಿದ್ಲು ಅಂತ. ಆ ಹುಡುಗಿ ಮತ್ತು ನಂತರ ಹೋದ್ಲು, ಆ ಸ್ಟೂಡೆಂಟ್ ಹೋದ್ಲು. ಆಗ ಈ ಟೀಚರ್ ನನ್ನ ಹತ್ರ ಹೇಳಿದರು, ಅಲ್ಲ ನೀವು ಅವಳ ಮುಂದೆ ಇದನ್ನು ಹೇಳಿದ್ರಲ್ಲ ಅಂತ ಹೇಳಿದರು. ಅದಕ್ಕೆ ನನಗೆ ಆಶ್ಚರ್ಯವಾಯಿತು. ನಾನು ಹೇಳಿದೆ, ಅದರಲ್ಲೇನಿದೆ ಅಂದರೆ ಅವರು ಎಣಿಸುವುದು ಮಕ್ಕಳಿಗೆ ನಾವು ಅವರು ಮಾಡಿದ ಈ ಒಳ್ಳೆಯದನ್ನು, ಸಾಮರ್ಥ್ಯವನ್ನು, ಜಯಗಳಿಸುವುದನ್ನು ಹೇಳಿದರೆ ಅವರಿಗೆ ಒಂಥರದ ಇದು ಪ್ರೌಡ್ನೆಸ್ ಬರ್ತದೆ ಅಂತ, ಅಂದರೆ ಅವರಿಗೆ ಒಂದು ಥರದ ಹೆಮ್ಮೆ ಬರ್ತದೆ ಅಂತ. ಅದಕ್ಕೆ ನಾನು ಅವರಿಗೆ ವಿವರಿಸಿದೆ, ಇಲ್ಲ ಹಾಗೆಲ್ಲ ಏನಾಗುವುದಿಲ್ಲ, ನಾವು ಮಕ್ಕಳು ಮಾಡಿದ್ದನ್ನು ನಾವು ಮಕ್ಕಳಿಗೆ ಹೇಳಬೇಕು, ಹಾಗೂ ಮಕ್ಕಳು ಇಂಪ್ರೂವ್ ಮಾಡಲಿಕ್ಕೆ ಏನು ಉಂಟು ಅದನ್ನು ಕೂಡ ನಾವು ಮಕ್ಕಳಿಗೆ ಹೇಳಬೇಕಾಗ್ತದೆ. ಆದರೆ ಈಗಿನ ಕಾಲದಲ್ಲಿ ಶಾಲೆಗಳಲ್ಲಿ ಓಪನ್ ಡೇ ಅಂತ ಉಂಟು, ಅದರಲ್ಲಿ ಇದನ್ನು ಚೆನ್ನಾಗಿ ಮಾಡ್ತಾರೆ. ಇಂಗ್ಲೀಷ್ ಮೀಡಿಯಂ ಶಾಲೆಯಲ್ಲಿ ನಾನು ನೋಡಿದ್ದೇನೆ, ಬೇರೆ ಶಾಲೆಗಳಲ್ಲಿ ನನಗೆ ಅಷ್ಟು ಗೊತ್ತಿಲ್ಲ. ಆದರೆ ಇಂಗ್ಲೀಷ್ ಮೀಡಿಯಂ ಶಾಲೆಗೆ ಹೋಗುವ ಸ್ಟೂಡೆಂಟ್ಸ್ ನನಗೆ ಗೊತ್ತು, ವಿದ್ಯಾರ್ಥಿನಿಯರು, ಅವರು ಇಲ್ಲಿ ಮ್ಯೂಸಿಕ್ ಶಾಲೆಗೆ ಬರ್ತಾರೆ. ಆಗ ಅವರು ಶಾಲೆಯಲ್ಲಿ ಏನು ಮಾಡ್ತಾರೆ ಹೇಳಿದರೆ, ಅವರ ಹೆತ್ತವರು ಮತ್ತು ಟೀಚರ್ಸ್ನವರು ಕೂತ್ಕೊಂಡು ಅವರ ಈ ಮಕ್ಕಳು ಹೇಗೆ ಕಲಿತಾರೆ, ಚೆಂದ ಮಾಡಿ ಕಲಿತಾರಾ, ಎಷ್ಟು ಮಾರ್ಕ್ಸ್ ತೆಗೆದಿದ್ದಾರೆ, ಹೇಗಿದ್ದಾರೆ ಎಂಬ ಒಳ್ಳೆಯದನ್ನು ಮೊದಲು ಹೇಳ್ತಾರೆ, ಅವರ ಸಾಮರ್ಥ್ಯಗಳನ್ನು ಹೇಳ್ತಾರೆ. ಅನಂತರ ಅವರು ಯಾವುದರಲ್ಲಿ ಇಂಪ್ರೂವ್ ಆಗಬೇಕು, ಯಾವುದನ್ನು ಅವರು ಮಾಡಬೇಕು ಎಂಬುದನ್ನು ಕೂಡ ಹೇಳ್ತಾರೆ. ಇದು ಈಗಿನ ಕಾಲದಲ್ಲಿ ತುಂಬ ಒಂದು ಒಳ್ಳೆಯ ಒಂದು ವಿಧಾನವಾಗಿದೆ. ಇನ್ನೊಂದು ವಿಷಯ, ಇಲ್ಲಿ ಸಿಗ್ನಿಫಿಕೆಂಟ್ ಪೀಪಲ್ ಅಂತ ಇಂಗ್ಲೀಷಲ್ಲಿ ಹೇಳ್ತೇವೆ. ಅಂದರೆ ನಿಮ್ಮ ಜೀವನದಲ್ಲಿ ಮುಖ್ಯವಾದ ಜನರು, ನಿಮ್ಮ ಜೀವನದ ಮೇಲೆ ದೊಡ್ಡ ಪ್ರಭಾವ ಬೀರಿದ ಜನರು, ಅವರು ನಿಮ್ಮ ಹೆತ್ತವರು, ನಿಮ್ಮ ತಾತ, ಅಜ್ಜ, ಅಜ್ಜಿ, ಶಾಲೆಯಲ್ಲಿ ಟೀಚರ್ಸ್ನವರು, ಧಾರ್ಮಿಕ ಮುಖಂಡರು, ಹೀಗೆ ಬೇರೆ ಬೇರೆ ಜನರು ಇದ್ದಾರೆ. ಟೀನೇಜರ್ಸ್ನವರಿಗೆ ಅವರ ಸಹಪಾಠಿಗಳು ಕೂಡ ಪ್ರಭಾವ ಬೀರುತ್ತಾರೆ. ಆದ ಕಾರಣ ಅವರು ಕೂಡ ಮುಖ್ಯವಾಗಿದ್ದಾರೆ. ಈ ಗಮನಾರ್ಹವಾದ ಪ್ರಭಾವ ಬೀರುವ ಈ ಮುಖ್ಯವಾದ ಜನರು, ಸಿಗ್ನಿಫಿಕೆಂಟ್ ಪೀಪಲು, ಪ್ರಭಾವ ಬೀರುವವರು ನಿಮಗೆ ಸಂಬಂಧಿಸಿದ ಧನಾತ್ಮಕ ವಿಷಯವನ್ನು ಹೇಳಿದಾಗ ನಿಮ್ಮ ಮೇಲೆ ಅದು ಧನಾತ್ಮಕ ಪ್ರಭಾವ ಬೀರುತ್ತದೆ. ಈ ಮುಖ್ಯವಾದ ಜನರು ನಿಮಗೆ
ನಕಾರಾತ್ಮಕ ವಿಷಯ ಹೇಳಿದರೆ ಅದು ನಿಮ್ಮ ಮೇಲೆ ನಕಾರಾತ್ಮಕ ಪ್ರಭಾವ ಬೀರುತ್ತದೆ. ಉದಾಹರಣೆಗೆ, ಬಾಲ್ಯದಲ್ಲಿ ನಿಮ್ಮ ಹೆತ್ತವರು ಮಕ್ಕಳನ್ನು ನೋಡಿಕೊಳ್ಳುವವರು ಅಂದರೆ ಕೇರ್ ಟೇಕರ್ಸ್ ಹೇಳ್ತಾರೆ. ಹಾಗೆ ಮಕ್ಕಳ ವಿಷಯದಲ್ಲಿ ನಿರ್ಲಕ್ಷ್ಯ ತೋರಿಸಿದರೆ, ನಕಾರಾತ್ಮಕವಾಗಿ ಬೈದರೆ, ಮಕ್ಕಳನ್ನು ಇತರರಿಗೆ ಹೋಲಿಸಿದರೆ ಅಥವಾ ನೆರೆಕರೆಯ ಮಕ್ಕಳಿಗೆ ಹೋಲಿಸಿದರೆ ಈಗ ನಕಾರಾತ್ಮಕ ಪ್ರಭಾವ ಬೀರುತ್ತದೆ. ಅದಕ್ಕಿಂತ ಹೆಚ್ಚಾಗಿ ಮಕ್ಕಳನ್ನು ನಿಂದಿಸಿದರೆ ಅಂದರೆ ಮಕ್ಕಳನ್ನು ದುರುಪಯೋಗ ಮಾಡಿದರೆ, ಅತ್ಯಾಚಾರ ಮಾಡಿದರೆ, ಶಾರೀರಿಕ ಅತ್ಯಾಚಾರ, ಶಾರೀರಿಕ ದುರುಪಯೋಗ, ಭಾವನಾತ್ಮಕ ದುರುಪಯೋಗ, ಭಾವನಾತ್ಮಕ ಅತ್ಯಾಚಾರ, ಮಾತಿನ ದುರುಪಯೋಗ, ಮಾತಿನಿಂದ ನಿಂದಿಸುವುದು, ಲೈಂಗಿಕ ಅತ್ಯಾಚಾರ ಹೀಗೆ ಮಾಡಿದರೆ ಇದು ಬಹಳ ಕಠಿಣವಾಗಿ ನಕಾರಾತ್ಮಕ ಪ್ರಭಾವ ಬೀರುತ್ತದೆ ಮಕ್ಕಳ ಮೇಲೆ. ಒಬ್ಬರ ವ್ಯಕ್ತಿತ್ವವನ್ನು ವಿಕೃತಗೊಳಿಸುತ್ತದೆ. ಆದ ಕಾರಣ ನಾವು ನೋಡ್ತೀವಿ ಸಮಾಜದಲ್ಲಿ ಎಷ್ಟೋ ಮಂದಿ ವಿಕೃತ ವ್ಯಕ್ತಿಯವರಿದ್ದಾರೆ. ಆದ ಕಾರಣ ಇದಕ್ಕೆ ನಾವು ನೋಡ್ತೇವೆ ಎಷ್ಟೋ ಮಂದಿಗೆ ನಕಾರಾತ್ಮಕ ಬಾಲ್ಯ ದೊರೆತಿದೆ. ಆದ ಕಾರಣ ಹೀಗೆ ಆಗ್ತದೆ. ಮಕ್ಕಳನ್ನು ಬಾಲ್ಯದಲ್ಲಿ ಆರೋಗ್ಯವಂತ ವಾತಾವರಣದಲ್ಲಿ ಬೆಳೆಸಬೇಕು. ಅದು ಅತಿ ಮುಖ್ಯವಾಗಿದೆ. ಬಾಲ್ಯದಲ್ಲಿ ಅನುಭವಿಸಿದ ಅನುಭವಗಳು ನಿಮ್ಮ ಸಬ್ಕಾನ್ಷಿಯಸ್ಸಲ್ಲಿ ರೆಕಾರ್ಡ್ ಆಗ್ತದೆ. ಅದು ನಿಮ್ಮ ವ್ಯಕ್ತಿತ್ವ ಫಲವಾಗಿದೆ. ಧನಾತ್ಮಕ ವಾತಾವರಣದಲ್ಲಿ ಬೆಳೆದವರು ಧನಾತ್ಮಕ ವ್ಯಕ್ತಿತ್ವ ಉಳ್ಳವರಾಗ್ತಾರೆ. ಎಂದರೆ ನಾನು ಮೊದಲು ವಿವರಿಸಿದ ಹಾಗೆ ನಮ್ಮಲ್ಲಿ ನಮ್ಮ ಈ ಮನಸ್ಸುಂಟಲ್ಲ, ಅದರಲ್ಲಿ ಕಾನ್ಷಿಯಸ್, ಸಬ್ಕಾನ್ಷಿಯಸ್, ಅನ್ಕಾನ್ಷಿಯಸ್ ಅಂತ ಉಂಟು. ಪ್ರಜ್ಞಾವಸ್ಥೆ, ಉಪಪ್ರಜ್ಞಾವಸ್ಥೆ ಮತ್ತು ಪ್ರಜ್ಞಾಹೀನತೆ ಅಂದರೆ ಹೀಗೆ 3 ವಿಧದಲ್ಲಿ ನಮ್ಮ ಮನಸ್ಸು ಕೆಲಸ ಮಾಡ್ತದೆ. ಆದರೆ ಇದು ಉಪಪ್ರಜ್ಞಾ ಸ್ಥಿತಿಯಲ್ಲಿ ನಮಗೆ ಏನಾದರೂ ಸಿಕ್ಕಿದರೆ ನಮ್ಮ ಮನಸ್ಸಿಗೆ ಅದು ನಮ್ಮ ಮೇಲೆ ತುಂಬ ಪರಿಣಾಮ ಬೀರುತ್ತದೆ. ಇಡೀ ಜೀವನದಲ್ಲಿ ನಮಗೆ ಧನಾತ್ಮಕ ಅಥವಾ ನಕಾರಾತ್ಮಕ ಅನುಭವಗಳಿಂದ ನಮಗೆ ಚಿಂತನೆಗೆ, ಭಾವನೆಗೆ, ಕಾರ್ಯಕ್ಕೆ ಕಾರಣವಾಗ್ತದೆ. ಆದ ಕಾರಣ ನಮಗೆ ಧನಾತ್ಮಕ ಅನುಭವಗಳಾದರೆ ನಮಗೆ ಧನಾತ್ಮಕ ಚಿಂತನೆ, ಭಾವನೆ, ಕಾರ್ಯ ಕಾರಣ ಆಗ್ತದೆ. ನಾವು ಈಗ ನಿಮ್ಮ ಜೀವನದಲ್ಲಿ ನಕಾರಾತ್ಮಕ ವಾತಾವರಣದಲ್ಲಿ ನೀವು ಬೆಳೆದಿದ್ದರೆ ನಕಾರಾತ್ಮಕ ಚಿಂತನೆಗಳು, ನಕಾರಾತ್ಮಕ ಭಾವನೆಗಳು ನಿಮ್ಮ ಉಪಪ್ರಜ್ಞಾ ಸ್ಥಿತಿಯಲ್ಲಿ ರೆಕಾರ್ಡ್ ಆಗಿದ್ದರೆ ಅಂದರೆ ನಿಮ್ಮ ಅನ್ಕಾನ್ಷಿಯಸ್ಸಲ್ಲಿ ರೆಕಾರ್ಡ್ ಆಗಿರ್ತವೆ. ಅದು ನೀವು ನಕಾರಾತ್ಮಕ ವಾತಾವರಣದಲ್ಲಿ ಬೆಳೆದರೆ. ಆದ ಕಾರಣ ನಾವು ಅದನ್ನು ಈಗ ಹೇಗೆ ಅದನ್ನು ಒರೆಸಿ ತೆಗೆಯುವುದು, ಅದನ್ನು ನಿಮ್ಮ ಉಪಪ್ರಜ್ಞಾ ಸ್ಥಿತಿ ಮನಸ್ಸಿನಿಂದ, ಅನ್ಕಾನ್ಷಿಯಸ್ ಮೈಂಡಿಂದ ಅದನ್ನು ಹೇಗೆ ಒರೆಸಿ ತೆಗೆಯುವುದು, ಅದಕ್ಕೆ ಈ ಧನಾತ್ಮಕ ಸಮರ್ಥನೆ ಎಂಬ ಈ ಚಿಕಿತ್ಸೆ ಉಂಟಲ್ಲ, ಅದು ತುಂಬ ಫಲಕಾರಿಯಾದ ಚಿಕಿತ್ಸೆ ಆಗಿದೆ. ಇದರಿಂದ ಈ ಚಿಕಿತ್ಸೆ ಮಾಡುವುದರಿಂದ ನಮ್ಮಲ್ಲಿ ಧನಾತ್ಮಕ ಮನಸ್ಸು ಉತ್ಪನ್ನವಾಗ್ತದೆ. ನಮ್ಮ ಉಪಪ್ರಜ್ಞಾ ಮನಸ್ಸಿನಲ್ಲಿ, ಸಬ್ಕಾನ್ಷಿಯಸ್ಸಲ್ಲಿ ನಮಗೆ ಈ ಸಮರ್ಥನೆ, ಧನಾತ್ಮಕ ಸಮರ್ಥನೆ ನಾವು ಕೊಟ್ಟಲ್ಲಿ ಆಗ ಆ ನಮ್ಮ ಸಬ್ಕಾನ್ಷಿಯಸ್, ನಮ್ಮ ಉಪಪ್ರಜ್ಞಾ ಮನಸ್ಸು ನಮಗೆ ಧನಾತ್ಮದ ಕಡೆಗೆ ಕೊಂಡೊಯ್ಯುತ್ತದೆ. ಹೀಗೆ ನಾವು ಇದನ್ನು ದಿವಸ ಮಾಡಿದರೆ ನಾವು ನಮ್ಮ ಈ ಉಪಪ್ರಜ್ಞಾ ಮನಸ್ಸು, ಸಬ್ಕಾನ್ಷಿಯಸ್ ಮನಸ್ಸು, ಮೈಂಡ್ ನಮಗೆ ಜಯಶಾಲಿ ಆಗಲಿಕ್ಕೆ ನಮಗೆ ತುಂಬ ಉಪಕಾರಿಯಾಗುತ್ತದೆ. ಆದ ಕಾರಣ ಈ ಧನಾತ್ಮಕ ಸಮರ್ಥನೆಗಳನ್ನು ನಾವು ಸ್ವಂತ ಇಚ್ಛೆಯಿಂದ ಮಾಡುವಂಥದ್ದು. ನೀವು ನಿಮ್ಮ ಜೀವನದಲ್ಲಿ ಏನು ಬೇಕು ಎಂಬುದರ ಮೇಲೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಬೇಕು. ಯಾವುದು ನಿಮಗೆ ಸಿಗಲಿಲ್ಲ ಅದನ್ನು ಬಿಟ್ಟು ಬಿಡಬೇಕು. ಅದು ನಿಮ್ಮ ಜೀವನವನ್ನು ವ್ಯರ್ಥ ಮಾಡುತ್ತದೆ. ಸಿಗದನ್ನು ನೀವು ಎಣಿಸಿಕೊಂಡಿದ್ದರೆ ಅದು ನಿಮ್ಮ ಜೀವನವನ್ನೇ ವ್ಯರ್ಥ ಮಾಡುತ್ತದೆ, ನಿಮ್ಮನ್ನು ನಕಾರಾತ್ಮಕ ಕಡೆಗೆ ಕೊಂಡೊಯ್ತದೆ. ನಿಮ್ಮ ಜೀವನವೇ ಈ ವಿಕೃತ ವ್ಯಕ್ತಿತ್ವ ಆಗಿ ಆಗ್ತದೆ. ಆದ ಕಾರಣ ನೀವು ಧನಾತ್ಮಕ ವ್ಯಕ್ತಿತ್ವ ಉಳ್ಳವರು ಆಗಬೇಕಾದರೆ ನೀವು ಈ ಸಮರ್ಥನೆಯ ದೃಢೀಕರಣ ನೀವು ಇದನ್ನು ಮಾಡಬೇಕು. ಆಗ ನಿಮ್ಮಲ್ಲಿ
ಈ ಧನಾತ್ಮಕ ವ್ಯಕ್ತಿತ್ವ ನಿಮ್ಮಲ್ಲಿ ಇರ್ತದೆ. ನೀವು ಜಯಶಾಲಿಯಾಗುತ್ತೀರಿ. ಆದ ಕಾರಣ ಈ ಧನಾತ್ಮಕ ಸಮರ್ಥನೆಗಳು ನಿಮ್ಮಲ್ಲಿ ಹೇಗೆ ಬದಲಾವಣೆ ತರುತ್ತದೆ ಎಂಬುದನ್ನು ನೋಡುವ. ಈ ಧನಾತ್ಮಕ ಸಮರ್ಥನೆಗಳು ನಿಮ್ಮ ಉಪಪ್ರಜ್ಞಾ ಸ್ಥಿತಿ ಉಂಟಲ್ಲ, ನಿಮ್ಮ ಮನಸ್ಸಿದು, ಅದನ್ನು ಪುನಃ ರೂಪಿಸ್ತವೆ. ನಾನು ಹೇಳಿದಾಗೆ ನಮ್ಮ ಮನಸ್ಸು 3 ಸ್ಥಿತಿಯಲ್ಲಿ ಉಂಟು. ಅಂದರೆ ಕಾನ್ಷಿಯಸ್, ಸಬ್ಕಾನ್ಷಿಯಸ್, ಅನ್ಕಾನ್ಷಿಯಸ್. ಪ್ರಜ್ಞಾಸ್ಥಿತಿ, ಉಪಪ್ರಜ್ಞಾಸ್ಥಿತಿ ಮತ್ತು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇದು ನಮ್ಮ ಮನಸ್ಸು ಕೆಲಸ ಮಾಡ್ತದೆ. ಆದ ಕಾರಣ ನಾವು ಈಗ ಈ ಧನಾತ್ಮಕ ಸಮರ್ಥನೆಗಳನ್ನು ನಮ್ಮ ಉಪಪ್ರಜ್ಞಾ ಸ್ಥಿತಿಗೆ ಕೊಡಬೇಕು. ಅನ್ಕಾನ್ಷಿಯಸ್ ಮೈಂಡ್ಗೆ ನಾವು ಕೊಡಬೇಕು. ಆ ಚಿಕಿತ್ಸೆಯನ್ನು ನಾವು ಮಾಡಬೇಕು. ಹಾಗೆ ಮಾಡಿದರೆ ನಿಮ್ಮ ಈ ಸಬ್ಕಾನ್ಷಿಯಸ್ ಮೈಂಡ್, ಉಪಪ್ರಜ್ಞಾ ಮನಸ್ಸು ನಿಮ್ಮನ್ನು ಧನಾತ್ಮಕ ಕಡೆಯೇ ಕೊಂಡೊಯ್ಯುತ್ತದೆ. ಅದು ನಿಮಗೆ ಧನಾತ್ಮಕ ಚಿಂತನೆ, ಭಾವನೆ ಕೊಡುತ್ತದೆ. ಆದ್ದರಿಂದ ನೀವು ಧನಾತ್ಮಕ ಕೆಲಸ ಮಾಡಲು ನಿಮಗೆ ಪ್ರೇರೇಪಿಸುತ್ತದೆ. ಹೀಗೆ ನೀವು ನಿಮ್ಮ ಜೀವನದಲ್ಲಿ ಜಯಶಾಲಿಯಾಗ್ತೀರಿ. ನೀವು ಸಂತೋಷದಿಂದ ಇರ್ತೀರಿ. ಈ ಧನಾತ್ಮಕ ಸಮರ್ಥನೆಗಳು ನಿಮ್ಮಲ್ಲಿ ಏನು ಇಲ್ಲವೋ ಅದನ್ನು ಲೆಕ್ಕಿಸದೆ ಯಾವ ಸಾಮರ್ಥ್ಯಗಳು ಇವೆ ಅದನ್ನು ಹೇಗೆ ಉಪಯೋಗಿಸುವುದನ್ನು ಪ್ರೇರೇಪಿಸುತ್ತದೆ. ಹಾಗೂ ನಿಮಗೆ ಏನು ಬೇಕು, ಧನಾತ್ಮಕವಾದದ್ದು ಏನು ಬೇಕು, ನಿಮಗೆ ಆರೋಗ್ಯ ಬೇಕು, ನಿಮಗೆ ಕರೇಜ್ ಬೇಕು, ಧೈರ್ಯ ಬೇಕು, ಮತ್ತು ನಿಮಗೆ ಧನ ಸಹಾಯ ಬೇಕು, ಎಲ್ಲವನ್ನು ನಾವು ಈ ಸಮರ್ಥನೆಯನ್ನು ಮಾಡಿದರೆ ನಿಮಗೆ ಅದು ಜೀವನದಲ್ಲಿ ಸಿಗುತ್ತದೆ. ಆದ ಕಾರಣ ನಾವು ಇನ್ನೊಂದು ವಿಡಿಯೋದಲ್ಲಿ ಈ ಧನಾತ್ಮಕ ಸಮರ್ಥನೆಯನ್ನು ಮಾಡುವ. ಅದು ಮೊದಲನೇದಾಗಿ ನಾವು ನಮ್ಮ ಆತ್ಮವಿಶ್ವಾಸ, ಆತ್ಮಗೌರವವನ್ನು ನಾವು ಧನಾತ್ಮಕವಾಗಿ ಮಾಡಲಿಕ್ಕೆ, ಅದನ್ನು ನಾವು ಇಂಪ್ರೂವ್ ಮಾಡಲಿಕ್ಕೆ ಹೇಗೆ ಎಂಬುದನ್ನು ನಾವು ಬರುವ ವಿಡಿಯೋದಲ್ಲಿ ನೋಡುವ. ಆದ ಕಾರಣ ಓಕೆ ಮೈ ಫ್ರೆಂಡ್ಸ್, ನಮ್ಮ ಆತ್ಮೀಯರೇ, ಯೂಟ್ಯೂಬ್ ಯಾತ್ರಿಯವರೇ, ನಿಮಗೆ ಆಲ್ ದ ಬೆಸ್ಟ್ ಆ್ಯಂಡ್ ಗಾಡ್ ಬ್ಲೆಸ್ ಯು. ಇನ್ನೊಂದು ವಿಡಿಯೋದಲ್ಲಿ ನಾವು ಮೀಟ್ ಆಗುವ. ನನ್ನ ವಿಡಿಯೋವನ್ನು ನೀವು ತೆರೆಯುವಾಗ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಬರ್ತದೆ. ಅದನ್ನು ನೀವು ಪ್ರೆಸ್ ಮಾಡಿ. ಅನಂತರ ಅಲ್ಲಿ ಬೆಲ್ ಐಕನ್ ಬರ್ತದೆ, ಅದನ್ನು ಪ್ರೆಸ್ ಮಾಡಿ. ಮತ್ತು ಒಂದು ಲೈಕ್ ಕೊಡಿ. ಮತ್ತು ನಿಮಗೆ ಈ ವಿಡಿಯೋ ವಿಷಯ ಏನು ಹೇಳಲಿಕ್ಕಿದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ.